Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ನನ್ನ ಫೇವ್ರೇಟ್ ರೆಸಿಪಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನನಗೆ ನಮ್ಮ ಅಪ್ಪನಿಗೆ ಹೋಲ್ 365 ಡೇಸ್ ಬೇಳೆ ಸಾರು ಮಾಡೋದ್ರೂ ಫೇವ್ರೇಟು. ಸೊ ಅದೊಂದು ಇದ್ಬಿಟ್ರೆ ಸಾಕು, ನಮಗೆ 3 ಹೊತ್ತು ಅದನ್ನೇ ತಿಂತೀವಿ. ಸೊ ಅಷ್ಟು ಫೇವ್ರೇಟು ನಮಗೆ. ಆ್ಯಂಡ್ ಅದರ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ, ಏನೋ ತುಂಬ ಚೆನ್ನಾಗಿರುತ್ತೆ, ನಮಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇವತ್ತು ನಮ್ಮ ಮನೇಲಿ ತರಕಾರಿ ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀವಿ. ಸೊ ಆ ಪ್ರೊಸೆಸ್ ಹೆಂಗೆ ಐನೋ ಒಬ್ಬೊಬ್ಬರು ಮನೇಲಿ ಒಂದೊಂಥರ ಬೇರೆ ಬೇರೆ ಸ್ಟೈಲ್ ಮಾಡ್ತಾರೆ ಅಂತ. ಸೊ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಹತ್ರ ಇವತ್ತು ತೋರಿಸ್ಕೊಡ್ತೀನಿ. ತುಂಬ ಕ್ವಿಕ್ಕಾಗಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಮಾಡ್ಕೊಳ್ಳೋವಂಥ ರೆಸಿಪಿ, ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ. ಸೊ ಇವಾಗ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ನಮ್ಮ ಮನೇಲಿ ಬೇಳೆ ಸಾರು, ನನಗೆ ನಮ್ಮ ಡ್ಯಾಡಿಗೆ ಫೇವ್ರೇಟು. ಬೇಳೆ ಸಾರು ಇದ್ದರೆ ಬೇರೆ ಏನು ಬೇಡ. ಸೊ ಬನ್ನಿ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀವಿ. ಮಮ್ಮಿ ಬೇಳೆ ಬೇಯಿಸ್ಕೊಂಡಿದ್ದೀರಾ ಫಸ್ಟೇ? ಬೇಳೆ ಬೇಯಿಸ್ಕೊಂಡಿದ್ದೀನಿ. ಓಕೆ. ಟೊಮ್ಯಾಟೊ 2 ಬೇಯಿಸ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿದ್ರೆ ಬೇಗನೂ ಆಗುತ್ತೆ, ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಪ್ರೋಸೆಸ್ ನೀರು ಬಸ್ತಿಬಿಡೋಣ. ಸೊ ಎಲ್ಲ ನೀರೂ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀರಾ? ಸ್ವಲ್ಪ ಮಮ್ಮಿ ನೆಕ್ಸ್ಟ್ ಇವಾಗ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮಮ್ಮಿ? ಸೊ ಈಗ ಸಾಂಬಾರು ಪುಡಿ, ಹೋಮ್ ಮೇಡ್ ಸಾಂಬಾರು ಪುಡಿ. ನಮಗೆ ಎಷ್ಟು ಖಾರ ಬೇಕು ಅಷ್ಟು. ಓಕೆ. ಇವಾಗ ನೆಕ್ಸ್ಟು ಸ್ವಲ್ಪ ಉಪ್ಪು. ಸರಿ. ಬೇಳೆ ಸಾರು ಅಂತೀವಿ, ಸಿಂಪಲ್ ಅಂತೀವಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಕೆಲವ್ರು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತಾರೆ, ಕೆಲವ್ರು ಬೇಳೆ ಬೇಯಿಸ್ಕೊಂಡು ಈ ಥರ ಮಾಡ್ತಾರೆ. ಇನ್ನು ಕೆಲವರು ತರಕಾರಿ ಬೇಯಿಸ್ಕೊಂಡು ಬೇಳೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಾವು ಹೀಗೆ ಮಾಡ್ತೀವಿ, ಬೇಳೆ ಎಲ್ಲ ಬಸ್ದು. ಬೇಗ ಮಾಡ್ಬೋದಲ್ವಾ ಬೇಳೆ ಸಾರು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರೆ? ನೆಕ್ಸ್ಟ್ ಈಗ ತೊಳೆದಿಟ್ಟಿರೋ ತರಕಾರಿ. ಏನು ತರಕಾರಿ? ಕೋಸು ಇದು ಬೀನ್ಸ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಕೋಸು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ತೆಳುವು ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹಾಕಿದ್ದೀನಿ. ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತರಕಾರಿ ಹಾಕಿದ್ದೀನಿ. ತರಕಾರಿ ಏನು ಬೇಕಾದರೂ ಹಾಕಬೇಕು, ಕಾಂಬಿನೇಷನ್ ಹಾಕಬೇಕು. ನುಗ್ಗೆಕಾಯಿ ಹಾಕಿದ್ರೆ ಆಲೂಗಡ್ಡೆ ಬದನೆಕಾಯಿ ಹಾಕಬೇಕು. ಸೊ ಬರೀ ಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ, ತೆಳುವು ಬರುತ್ತೆ ಸಾಂಬಾರು. ಮತ್ತು ಬೀನ್ಸ್ ಹಾಕ್ಕೊಬೋದು. ಕಾಂಬಿನೇಷನ್ ಮಾಡ್ಕೊಂಡು ಸಾರು ಮಾಡಬೇಕು ಯಾವಾಗಲೂ. ಏನು ಸಿಕ್ಕಿದ್ರೆ ಹಾಕೋದಲ್ಲ. ಓಕೆ. ಸೊ ಈಗ ಸ್ವಲ್ಪ ಹುಣಸೆ ಹಣ್ಣು, ಈಗ ಬಸ್ದಿರೋ ನೀರು. ಓಕೆ. ಬೇಳೆ ನೀರು ಇತ್ತಲ್ವಾ, ಸೊ ಅದು ಅಷ್ಟೇ ಸಾಂಬಾರು. ಇವಾಗ ಇದು 2 ವಿಸಿಲ್ ಬಂದರೆ ಸಾಂಬಾರು ಆಯಿತು, ರೆಡಿ. ನಮ್ಗೆ ಎಷ್ಟು ನೀರು ಬೇಕೋ, ಎಷ್ಟು ತೆಳಿಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಸೊ ಈಗ 2 ವಿಸಿಲ್ ಬರ್ಸೋಣ. 2 ವಿಸಿಲ್ ಆದಮೇಲೆ ರೆಡಿ. 2 ವಿಸಿಲ್ ಬೇಳೆ ಸಾರು ರೆಡಿ. ಈಗ ಒಗ್ಗರಣೆ ಹಾಕ್ಕೊಬೇಕು. ಓಕೆ. ನಾವೆಲ್ಲ ಫಾಸ್ಟಾಗಿ ಬೇಗ ಒಂದು ಹಾಫ್ ಆನ್ ಅವರ್ ಎಲ್ಲ ಆಗ್ಬಿಡುತ್ತೆ ನಮ್ಮ ಮನೇಲಿ ಅಡುಗೆ. ಸ್ವಲ್ಪ ಜಾಸ್ತಿ ರೆಡಿ ಮಾಡ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ. ಏನು ರೆಡಿ ಮಾಡ್ಕೊಂಡಿಲ್ಲ ಅಂದರೆ 1 ಗಂಟೆ ಅದನ್ನೆಚ್ಚು ಇದನ್ನೆಚ್ಚು ಸೋಂಬೇರಿತನ ಆಗ್ಬಿಡುತ್ತೆ. ಸೊ ಫಾಸ್ಟಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಈಗ 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಸ್ವಲ್ಪ ಹಿಂಗು ಹಾಕಿದ್ರೆ ಟೇಸ್ಟು ಜೀರ್ಣನೇ ಚೆನ್ನಾಗಾಗುತ್ತೆ. ಸೊ
ನೋಡಿದಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಬ್ಬೊಬ್ಬರು ಮನೇಲಿ ಒಂದೊಂಥರ ಮಾಡ್ತಾರೆ. ಸೊ ಕೆಲವರು ಬೇಳೆ ಫಸ್ಟ್ ಬೇಯಿಸ್ಕೊಂಡ್ಬಿಡ್ತಾರೆ, ತರಕಾರಿನ ಬೇಯಿಸ್ಕೊಳ್ತಾರೆ, ಆಮೇಲೆ ಒಗ್ಗರಣೆ ಕೊಡ್ತಾರೆ. ಇನ್ನೊಬ್ರು ಕೆಲವ್ರ ಮನೇಲಿ ಎಲ್ಲ ಒಟ್ಟಿಗೆ ಹಾಕ್ತಾರೆ, ಕುಕ್ಕರ್ ವಿಸಿಲ್ ಕೂಗಿಸ್ತಾರೆ 2. ಸೊ ನಮ್ಮ ಮನೇಲಿ ಸಿಂಪಲ್ಲಾಗಿ ನಾವು ಈ ರೀತಿ ಮಾಡ್ತೀವಿ. ಸೊ ಈ ರೀತಿ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ನನಗಂತೂ ತುಂಬಾ ಫೇವ್ರೇಟು. ಸೊ ನಿಮಗೂ ಫೇವ್ರೇಟಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ಲ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬೆಸ್ಟ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.